ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಈ ದಿನ ಸೌಂದರ್ಯ ಲಹರಿಯ ಶ್ಲೋಕ 48. ಈ ಶ್ಲೋಕದಲ್ಲಿ ಏನಿರಬಹುದು ನೋಡೋಣ. ಈ ಶ್ಲೋಕದಲ್ಲಿ ಪದಗಳು ಹೀಗಿವೆ: ಅಹಸ್ಸೂತೆ ಸವ್ಯಂ ತವ ನಯನ ಮರ್ಕಾತ್ಮಕತಯ ತ್ರಿಯಾಮಾಂ ವಾಮಂತೆ ಸೃಜತಿ ರಜನೀನಾಯಕತಯ ತೃತೀಯಾತೆ ದೃಷ್ಟಿರ್ದರದಲಿತ ಹೇಮಾಂಬುಜ ರುಚಿಃ ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋರಂತ ರಚರೀಂ ದಿವಸ ನಿಶಯೋರಂತ ರಚರೀಂ. ಹೀಗೆ ಪದಗಳನ್ನ ಬಿಡಿಸ್ಕೊಂಡು ಅಕ್ಷರಗಳನ್ನ ಗಮನಿಸ್ತಾ ಹೇಳಿದ್ರೆ ಅದು ಸ್ವಲ್ಪ ಹೇಳೋದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಪದಗಳ ಪರಿಚಯ ಆಗಬೇಕು ನಿಮಗೆ ಮೊದಲು. ಹಾಗೆ ಪದಗಳ ಅರ್ಥ ಏನಿದೆ ಅಂತ ಹಾಗೆ ನೋಡ್ತಾ ಬರೋಣ. ಮೊದಲನೇ ಲೈನ್ನಲ್ಲಿ ಅಹಸ್ಸೂತೆ ಸವ್ಯನ್ ತವ ನಯನ ಮರ್ಕಾತ್ಮಕತಯ. ತವ ಸವ್ಯಂ ನಯನಂ ಅಂದರೆ ನಿನ್ನ ಬಲಭಾಗದ ಕಣ್ಣು. ಅರ್ಕಾತ್ಮಕತಯ, ಅರ್ಕ ಅಂದರೆ ಸೂರ್ಯ, ಸೂರ್ಯ ರೂಪದಿಂದ ಅಹಸ್ಸೂತೆ ಅಂದರೆ ಹಗಲನ್ನು ಉಂಟು ಮಾಡುತ್ತದೆ. ಹಾಗೆ ತ್ರಿಯಾಮಾಂ ವಾಮಂತೆ ಸೃಜತಿ ರಜನೀನಾಯಕತಯ ತೇ ವಾಮಂ ನಯನಂ. ವಾಮಂ ಅಂದರೆ ಎಡಭಾಗಕ್ಕೆ ವಾಮಭಾಗ ಅಂತ ಹೇಳುವಂಥದ್ದು. ತೇ ಅಂದರೆ ನಿನ್ನ, ನಯನಂ ಅಂದರೆ ಕಣ್ಣು, ನಿನ್ನ ಎಡಭಾಗದ ಕಣ್ಣು. ನಿನ್ನ ಎಡಭಾಗದ ಕಣ್ಣು ರಜನೀ ನಾಯಕತೆಯ, ರಜನಿ ರಾತ್ರಿಗೆ ಪತಿಯಾದ ಚಂದ್ರನ ರೂಪ. ತ್ರಿಯಾಮಾಂ ಅಂದರೆ 3 ಯಾಮಗಳು ಅಂತ ಇಲ್ಲಿ ಹೇಳುವಂತ ಇರೋದು. ತೃತೀಯಾತೆ ದೃಷ್ಟಿರ್ದರದಲಿತ ಹೇಮಾಂಬುಜ ರುಚಿಃ. ಸೃಜತಿ ಅಂದರೆ ಆಗುವಂತಹದ್ದು, ಉಂಟು ಮಾಡುವಂತಹದ್ದು. ತೇ ತೃತೀಯಾ ದೃಷ್ಟಿ, ತೃತೀಯ ದೃಷ್ಟಿ ಕಣ್ಣು. ತೇ ನಿನ್ನ, ಮೂರನೆಯ ಕಣ್ಣು. ದರದಲಿತ ಹೇಮಾಂಬುಜ ರುಚಿಃ. ದರ ದಲಿತ ಹೇಮಾಂಬುಜ ರುಚಿಃ ಸ್ವಲ್ಪವಾಗಿ ಅರಳಿರುವಂತಹ ಹೇಮ, ಚಿನ್ನದ ಕಮಲದ ಕಾಂತಿಯುಳ್ಳದ್ದಾಗಿ. ಅಂಬುಜ ಹೇಮಾಂಬುಜ ರುಚಿಃ. ದಿವಸ ನಿಶಯೋ, ದಿವಸ ಅಂದರೆ ಹಗಲು, ನಿಶಯೋ ಅಂದರೆ ರಾತ್ರಿ. ಅಂತರಚರೀಂ ಅಂದರೆ ಮಧ್ಯಭಾಗದಲ್ಲಿ, ಮಧ್ಯದಲ್ಲಿರುವ ಕಾಲ ಅಂದರೆ ಸಂಧ್ಯಾಕಾಲ. ಸಮಾಧತ್ತೆ ಅಂದರೆ ಚೆನ್ನಾಗಿ ಉಂಟು ಮಾಡುವುದು, ಆಗುವುದು ಅಂತ ಇಲ್ಲಿ ಪದಗಳ ಅರ್ಥವನ್ನು ನಾವು ತಿಳ್ಕೊಳ್ತಾ ಬರ್ತೀವಿ. ಅಂದರೆ ದೇವಿಗೆ ಹೇಳ್ತಾ ಇರುವಂತಹದ್ದು, ಪೂಜ್ಯಳಾದ ದೇವಿಯೇ, ನಿನ್ನ ಬಲಗಡೆಯ ಕಣ್ಣು ಸೂರ್ಯ ರೂಪದಿಂದ ಹಗಲನ್ನ ಉಂಟು ಮಾಡುತ್ತದೆ, ಹಾಗೆ ಎಡಗಡೆಯ ಕಣ್ಣು ಚಂದ್ರ ರೂಪ ಅಂತ ಹೇಳ್ತಾ 3 ಯಾಮಗಳ ರಾತ್ರಿಯನ್ನ ಉಂಟು ಮಾಡುತ್ತದೆ. ಇನ್ನು ಮಧ್ಯೆ ಇರುವ ನಿನ್ನ 3ನೆಯ ಕಣ್ಣು, ದೇವಿಯ 3ನೆಯ ಕಣ್ಣು ಸ್ವಲ್ಪ ಅರಳಿದ ಕೆಂದಾವರೆ ಅಂದರೆ ಚಿನ್ನದ ಕಮಲದ ಕಾಂತಿ.
ದರದಲಿತ ಹೇಮಾಂಬುಜ ರುಚಿಹಿ ಅಂತ ಪದ ತಿಳ್ಕೊಂಡ್ವಲ್ಲ, ಹಾಗೆ ಆ ಕಾಂತಿಯುಳ್ಳದ್ದಾಗಿ ಹಗಲು ರಾತ್ರಿಗಳ ಮಧ್ಯ ಇರುವಂತಹ ಸಂಧ್ಯಾಕಾಲವನ್ನು ತೋರಿಸುತ್ತದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ದೇವಿಯ 3 ಕಣ್ಣುಗಳನ್ನು ವರ್ಣನೆ ಮಾಡಿರೋದು ಅಂತ ಗೊತ್ತಾಗ್ತಾ ಇದೆ ಅಲ್ವಾ. 48ನೇ ಶ್ಲೋಕ, ಸೌಂದರ್ಯ ಲಹರಿಯ 48ನೇ ಶ್ಲೋಕದಲ್ಲಿ ದೇವಿಯ ಕಣ್ಣುಗಳ ವರ್ಣನೆ. ಹಾಗೆ ತಿಳ್ಕೊಳ್ತಾ, ಒಂದು ಸೂರ್ಯನನ್ನು, ಮತ್ತೊಂದು ಚಂದ್ರನನ್ನು, ಮತ್ತು ಮಧ್ಯಭಾಗದಲ್ಲಿರುವ 3ನೇ ಕಣ್ಣನ್ನು ಹೇಮಾಂಬುಜ ಅಂದರೆ ಕೆಂದಾವರೆಯ ಕಾಂತಿಯುಳ್ಳದ್ದಾಗಿ ಇದೆ. ಸೂರ್ಯ ಮತ್ತು ಚಂದ್ರ ಹಗಲು ಮತ್ತು ರಾತ್ರಿಯನ್ನು ತೋರಿಸಿದರೆ, ಮಧ್ಯದ ಕಣ್ಣು ಕೆಂದಾವರೆಯ ಕಾಂತಿಯುಳ್ಳದ್ದಾಗಿ ಸಂಧ್ಯಾಕಾಲವನ್ನು ಉಂಟು ಮಾಡುತ್ತದೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದಾಗಿದೆ. ಇಲ್ಲಿ ಈಶ್ವರನಿಗೆ 3 ಕಣ್ಣುಗಳು ಇವೆ ಅನ್ನುವ ಹಾಗೆ ಅರ್ಧಾಂಗಿಯಾದ ದೇವಿಗೂ ಸಹ ತ್ರಿಲೋಚನವಿದೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಹಾಗೆ ಲಲಿತಾ ಸಹಸ್ರನಾಮದಲ್ಲೂ ಕೂಡ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ ಅಂತ ಹೇಳಿರುವಂಥದ್ದನ್ನು ಲಲಿತಾ ಸಹಸ್ರನಾಮದಲ್ಲಿ ನಾವು ಕೇಳಬಹುದು. ಅಂದರೆ ಮುಖ ಕಾಂತಿ ಎಂಬ ಪ್ರವಾಹದಲ್ಲಿ ಸಂಚರಿಸುತ್ತಿರುವ ಮೀನುಗಳಂತೆ ಇರುವ ಕಣ್ಣುಗಳು ಅಂತ. ಮೀನುಗಳು ತಮ್ಮ ಮರಿಗಳನ್ನು ಅತಿ ವಾತ್ಸಲ್ಯಪೂರ್ಣವಾದ ನೋಟದಿಂದ ಬೆಳೆಸುವಂತಹದ್ದು. ಇಲ್ಲಿ ಸ್ತನ್ಯಪಾನಗಳಿಂದ ಮೀನುಗಳು ತಮ್ಮ ಮರಿಗಳನ್ನು ಬೆಳೆಸುವುದಿಲ್ಲ, ವಾತ್ಸಲ್ಯಪೂರ್ಣವಾದ ನೋಟದಿಂದಲೇ ಬೆಳೆಸುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ದೇವಿಯೂ ಸಹ ತನ್ನ ಕೃಪಾದೃಷ್ಟಿಯಿಂದಲೇ ಭಕ್ತರನ್ನು ರಕ್ಷಿಸುತ್ತಾಳೆ. ಆದ್ದರಿಂದ ದೇವಿಗೆ ಮೀನಾಕ್ಷಿ ಅಂತ ಹೆಸರು ಕೂಡ ಇದೆ ಅಂತ ಹೇಳ್ತಾ ಇರುವಂತಹದ್ದು. ಇಲ್ಲಿ ಚಂದ್ರಾತ್ಮಕವಾದ ನೇತ್ರವನ್ನು, ಕಾಂತಿ ಜ್ಞಾನಮಯವಾದ ಸಮಾಧಿ ಸ್ಥಿತಿಯನ್ನು ತೋರಿಸಿದರೆ, ಸಂಧ್ಯಾರೂಪದ ಅಗ್ನಿನೇತ್ರ ಸ್ವಪ್ನಾವಸ್ಥೆಯ ಜ್ಞಾನ ಭೂಮಿಕೆಯನ್ನೇ ತೋರಿಸುವಂತಹದ್ದಾಗಿದೆ. ಮತ್ತು ಹಗಲಿನ ಸೂರ್ಯಾತ್ಮಕ ನೇತ್ರ ಜಾಗೃದವಸ್ಥೆಗೆ ಇಲ್ಲಿ ಸಾಕ್ಷಿಯಾಗಿದೆ ಅಂತ ತಿಳ್ಕೊಳ್ಬಹುದು. ಹಾಗೆ ಸೂರ್ಯ ಚಂದ್ರ ಅಗ್ನಿ ನೇತ್ರಗಳು ಜ್ಞಾತೃ ಜ್ಞಾನ ಜ್ಞೇಯ ಅಂತ, ಇವುಗಳ ಸೂರ್ಯ ಜ್ಞಾತ, ಚಂದ್ರ ಜ್ಞೇಯ, ಅಗ್ನಿ ಜ್ಞಾನಗಳಿಗೆ ಸಂಕೇತವಾಗಿದೆ ಅಂತ ಕೂಡ ಹೇಳುವಂತಹದ್ದಾಗಿದೆ. ಇಲ್ಲಿ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ನಾವು ಹೇಳುವಂತಹದ್ದು ಒಂದು ಉಕ್ತಿ. ಹಾಗೆ ಇಂದ್ರಿಯಗಳ ಪೈಕಿ ಕಣ್ಣುಗಳೇ ಪ್ರಧಾನ, ಆದರೆ ದೇವಿಯ ನೇತ್ರಗಳು ಪ್ರಧಾನ ಜೊತೆಗೆ ಅನುಗ್ರಹಕಾರಕವೂ ಆಗಿರುವಂತಹದ್ದು ಇಲ್ಲಿ ವಿಶೇಷವಾಗಿದೆ. ಬನ್ನಿ ಈ ಶ್ಲೋಕವನ್ನು ಹೇಳಿದ್ರೆ ಹೇಗಿರುತ್ತೆ ನೋಡೋಣ. ಅಹಸ್ಸೂತೆ ಸವ್ಯಂ ತವ ನಯನಮರ್ಕಾತ್ಮಕತೆಯ ತ್ರಿಯಾಮಾಂ ವಾಮಂತೆ ಸೃಜತಿ ರಜನೀನಾಯಕತೆಯ ತೃತೀಯಾತೆ ದೃಷ್ಟಿರ್ದರದಲಿತ ಹೇಮಾಂಬುಜರುಚಿಃ ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋರಂತರಚರಿಂ.
ದಿವಸ ನಿಶಯೋರಂತರಚರಿ. ಹೀಗೆ ಸೌಂದರ್ಯ ಲಹರಿಯ 48ನೇ ಶ್ಲೋಕವನ್ನು ನಾವು ತಿಳ್ಕೊಂಡ್ವಿ. 48ನೇ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ನವಗ್ರಹ ದೋಷ ನಿವಾರಣೆ ಆಗುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬಹುದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು. ಮತ್ತೆ ಸಿಗೋಣ ಮುಂದಿನ ಶ್ಲೋಕದಲ್ಲಿ. ಧನ್ಯವಾದಗಳು.